ನಮಸ್ತೆ ಸ್ನೇಹಿತರೆ, ಮಲಪ್ರಭಾ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ದಿವಸ ನಾವು ಮೆಕ್ಕೆಕಾಯಿ ಉಪ್ಪಿನಕಾಯಿ ಯಾವ ರೀತಿ ಹಾಕೋದಂತ ಅಗದಿ ಸರಳವಾಗಿ ತಿಳಿಸ್ಕೊಡ್ತೇನೆ ನೋಡ್ರಿ. ಏನಾದರೂ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡ್ರಿ, ಇವನ್ನ ನಾವು ಮೆಕ್ಕೆಕಾಯಿ ತೊಗೊಂಡೇನಿ. ಮೆಕ್ಕೆಕಾಯಿ ಎಲ್ಲ ಕಟ್ ಮಾಡಿಟ್ಕೊಂಡೇನಿ. ಆಮೇಲೆ 2 ಸ್ಪೂನ್ ಸಾಸ್ಮಿ ತೊಗೊಂಡೇನಿ. ನೆಕ್ಸ್ಟ್ 2 ಸ್ಪೂನ್ ಮೆಂತೆ ತೊಗೊಂಡೇನಿ. ನೆಕ್ಸ್ಟ್ ಒಂದು 10 ಬೆಳ್ಳುಳ್ಳಿ ತೊಗೊಂಡೇನಿ. ಆಮೇಲೆ ಇವನ್ನೆಲ್ಲನೂ ಕಟ್ ಮಾಡಿ ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡ್ಬಿಡಿ. ಇಟ್ಕೊಂಡ ನಂತರ ಇದೇ ರೀತಿ ಕಟ್ ಮಾಡ್ಕೊಂಡು ಆಮೇಲೆ ಸಾಸಿವೆಯನ್ನು ನಾವು ಅರೆದಿಟ್ಕೋಬೇಕು. ಆ ಸಾಸಿವೆ ಅರೆದಿಟ್ಕೊಂಡಿದ್ದನ್ನು ನಾನೇನು ಮಾಡ್ತಾ ಇದ್ದೀನಿ, ಮೆಕ್ಕೆಕಾಯಿ ಒಳಗೆ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿಯನ್ನು ಕೂಡ ನಾವೇನು ಮಾಡ್ಕೋಬೇಕು, ಪೇಸ್ಟ್ ಮಾಡಿಟ್ಕೊಂಡು ಅದನ್ನು ಕೂಡ ನಾವು ಅದಕ್ಕೆ ಏನು ಮಾಡಬೇಕು, ಹಾಕ್ಬಿಡಿ. ಆಮೇಲೆ 2 ಸ್ಪೂನ್ ನಾವೇನು ಮಾಡಬೇಕು, ಅರಿಶಿನ ಪುಡಿಯನ್ನು ನಾವು ಹಾಕ್ತಾ ಇದ್ದೀನಿ. 2 ಸ್ಪೂನ್ ಹಾಕಿಬಿಡಿ. ಇದಾದ ನಂತರ ಪುಡಿಗಾರ ನೀವು ಇರ್ತೈತಲ್ಲ, ಅದನ್ನು ನೀವೇನು ಮಾಡಬೇಕು, ಒಣ ಖಾರ ಹಾಕಿಬಿಡಿ. ನೆಕ್ಸ್ಟ್ ಸಕ್ಕರೆ, ಶುಗರ್ ನಾನು ಇಲ್ಲಿ 2 ಬಟ್ಲವನ್ನು ಯೂಸ್ ಮಾಡ್ಕೊಂಡೀನಿ. ಆಮೇಲೆ ಉಪ್ಪು, ಅಡುಗೆ ಉಪ್ಪನ್ನು ನಾವೇನು ಮಾಡ್ಕೋಬೇಕು, 2 ಸ್ಪೂನ್ ಹಾಕೋಬೇಕು. ಕ್ವಾಂಟಿಟಿ ಮೇಲೆ ನಿಮ್ಮ ಇದನ್ನೆಲ್ಲ ಹಾಕೋದು ಬರ್ತೈತ್ರಿ. ಅದೇ ರೀತಿ ಇದೆಲ್ಲ ನಾವು ಏನು ಮಾಡಬೇಕು, ನೀಟಾಗಿ ಹಾಕದಿಂದ ಮಿಕ್ಸ್ ಮಾಡ್ಕೋಬೇಕು. ಎಲ್ಲವನ್ನ ಕಲಿಸ್ಕೊಂಡ್ಬಿಡಿ. ಈ ಥರ ನಿಮಗೇನಾದರೂ ಇದು ನೋಡ್ಲಿಕ್ಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ನೋಡ್ರಿ, ಆಮೇಲೆ ಏನು ಮಾಡಬೇಕು, ಅಡುಗೆ ಎಣ್ಣೆಯನ್ನು ನಾವು ಕಾಸಿಟ್ಕೊಂಡು ಅದನ್ನು ಕೂಡ ನಾವು ಇದನ್ನೆಲ್ಲ ಹಾಕಿದ ನಂತರ ಅಡುಗೆ ಎಣ್ಣೆಯನ್ನು ಹಾಕಿಬಿಡಿ. 10 ಸ್ಪೂನ್ ನಾನು ಅಡುಗೆ ಎಣ್ಣೆಯನ್ನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನೀಟಾಗಿ ಏನು ಮಾಡ್ಕೋಬೇಕು, ಕಲಿಸ್ತಾ ಹೋಗಬೇಕು. ನೋಡ್ರಿ, ಇದೇನಾದರೂ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿರಿ. ನೀವು ಇದೇ ಥರ ಮನೆಯಲ್ಲಿ ಕೂಡ ಮಾಡಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ರಿ, ಎಷ್ಟು ಚೆನ್ನಾಗಿ ನೋಡಿದ್ರನ್ನ ಬಾಯಾಗ ನೀರು ಬರತ್ತವ್ರಿ. ನೋಡ್ರಿ, ಇದನ್ನು ಅನ್ನದ ಜೊತೆ ಮತ್ತು ರೊಟ್ಟಿಯ ಜೊತೆನೂ ಹಂಗೆ ಕಡ್ಕೊಳಕ್ಕೆ ಮಸ್ತಾಗಿ ಇರ್ತಾವ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.